ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರೋದೇನಂತಂದರೆ, ನಾಳೆಯಿಂದ ನಿಮ್ಮಗಳಿಗೆ ಯಾರು ಈಗ 3ನೇ ವರ್ಷದಲ್ಲಿ ಫೇಲ್ ಆಗಿದ್ದೀರಿ ಅವರುಗಳಿಗೆ ರೀವ್ಯಾಲ್ಯುವೇಷನ್ ಅಪ್ಲೈ ಮಾಡಲಿಕ್ಕೆ ದಿನಾಂಕವನ್ನು ಕೊಟ್ಟಿರುವಂಥದ್ದು ನಾಳೆಯಿಂದ ಆರಂಭವಾಗ್ತದೆ. ಈ ಮಧ್ಯದಲ್ಲಿ ನೀವು ನನಗೆ ಒಂದಷ್ಟು ಡೌಟ್ಗಳನ್ನು ಕೇಳಿರುವಂಥದ್ದು ಕಾಮನ್ ಆಗಿ ಪ್ರತಿ ವರ್ಷ ಕೇಳುವಂಥ ಡೌಟೇ ಇದೆ. ಒಂದನೇ ಡೌಟ್ ಏನಪ್ಪ ಅಂತಂದರೆ, ಇಲ್ಲಿ ಈಗ ನಾನು ಫೋಟೋ ಕಾಪಿ ಮತ್ತು ರೀವ್ಯಾಲ್ಯುವೇಷನ್ಸ್ ಎರಡೂ ಅಟ್ ಎ ಟೈಮ್ ಹಾಕಬೇಕಾ, ಅಥವಾ ಫೋಟೋ ಕಾಪಿ ಹಾಕಿ ಅದು ಫೋಟೋ ಕಾಪಿ ಬಂದ ಮೇಲೆ ನಾ ರೀವ್ಯಾಲ್ಯೂಯೇಷನ್ ಹಾಕಿರ ಬರುತ್ತಾ? ಈ ಒಂದು ಡೌಟನ್ನು ನಾನು ಕ್ಲಿಯರ್ ಮಾಡ್ತೇನೆ. ಆಮೇಲೆ ಸಣ್ಣ ಪುಟ್ಟ ಡೌಟ್ಗಳನ್ನು ಕೂಡ ಇದು ಕ್ಲಿಯರ್ ಮಾಡ್ತೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಇದು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ಹಾಗಾದರೆ ನಾನು ಇವಾಗ ನೋಡಿ ಏನಂತಂದರೆ, ನೀವೀಗ ಫೋಟೋ ಕಾಪಿ ತರಿಸ್ಕೊಂಡು ಓಕೆ, ಆಮೇಲೆ ರೀವ್ಯಾಲ್ಯೂಯೇಷನ್ ಹಾಕ್ತೀನಪ್ಪ ಅಂತಂದರೆ ಬರೋದಿಲ್ಲ ರೀ. ಯಾಕೆ ಬರೋದಿಲ್ಲ ಅಂದರೆ, ಫೋಟೋ ಕಾಪಿ ಬರೋಗುಡ್ದ ರೀವ್ಯಾಲ್ಯೂಯೇಷನ್ ಅಪ್ಲಿಕೇಶನ್ ಹಾಕುವಂಥ ಡೇಟ್ ಮುಗಿದು ಹೋಗಿಬಿಡುತ್ತೆ. ಮುಗಿದು ಹೋದ ಮೇಲೆ ರೀವ್ಯಾಲ್ಯೂಯೇಷನ್ ಹಾಕಲಿಕ್ಕೆ ಬರೋಂಗಿಲ್ಲ. ಸೊ ಈಗ ಏನು ಮಾಡಬೇಕು, ನಮಗೆ ಕ್ಲಿಯರಿಫೈ ಆಗಬೇಕಲ್ಲ. ಈಗ ಯಾಕಂತಂದರೆ ನನಗೆ ಡೌಟ್ ಇದೆ, ನಾನು ಫೋಟೋ ಕಾಪಿ ತರಿಸಿದ ಮೇಲೆ ರೀವ್ಯಾಲ್ಯೂಯೇಷನ್ ಹಾಕಿದರೆ ಅಂತ ನಾನು ಅಂದ್ಕೊಂಡಿದ್ದೆ ಅಂತಂದರೆ ಆ ಥರ ಬರೋದಿಲ್ಲ. ಒಂದು ಮಾಡ್ಬೋದು ನೀವೀಗ ಏನಪ್ಪ ಅಂತಂದರೆ, ಫೋಟೋ ಕಾಪಿಗೆ 350 ರೂಪಾಯಿ, 300 ರೂಪಾಯಿ ಇದೆ ನೋಡ್ರಿ, 300. ಓಕೆ, ಇದಕ್ಕೂ ಕೂಡ ಅಟ್ ಎ ಟೈಮ್ ಫೋಟೋ ಕಾಪಿ ಮತ್ತು ರೀವ್ಯಾಲ್ಯೂಯೇಷನ್ 1000 ರೂಪೀಸ್ ಅಂದರೆ 1300 ರೂಪಾಯಿ ನೀವು ಅಟ್ ಎ ಟೈಮ್ ಪೇ ಮಾಡಿದರೆ ನಿಮಗೆ ಫೋಟೋ ಕಾಪಿನೂ ಬರುತ್ತೆ, ಪ್ಲಸ್ ರೀವ್ಯಾಲ್ಯೂಯೇಷನ್ನು ಕೂಡ ಅಟ್ ಎ ಟೈಮ್ ಅಪ್ಲೈ ಮಾಡಲಿಕ್ಕೆ ಚಾನ್ಸಸ್ ಸಿಗುತ್ತೆ. ಬೇರೆ ಬೇರೆ ಮಾಡಲಿಕ್ಕೆ ನಿಮಗೆ ಟೈಮ್ ಕೊಡೋದಿಲ್ಲ. ಅಂದರೆ ಫೋಟೋ ಕಾಪಿ ಬಂದ ಮೇಲೆ ಆನ್ಸರ್ ಕರೆಕ್ಟ್ ಇದಲ್ಲ ಅಂತ ನೋಡಿಕೊಂಡು ನಾನು ಅಪ್ಲೈ ಮಾಡ್ತೀನಿ ರೀ ಅಂದರೆ ಆ ರೀತಿ ಇಲ್ಲಿ ಬರೋಂಗಿಲ್ಲ. ಮಾಡೋಂಗಿದ್ರೆ ಅಟ್ ಎ ಟೈಮ್ ಎರಡೂ ಮಾಡಬೇಕು. ಫೋಟೋ ಕಾಪಿನ ತರಿಸಬೇಕು ಮತ್ತು ರೀವ್ಯಾಲ್ಯೂಯೇಷನ್ ಎರಡೂ ಅಟ್ ಎ ಟೈಮ್ ನೀವು ಅಪ್ಲೈ ಮಾಡಿದರೆ ಫೋಟೋ ಕಾಪಿ 1 ಮಂತ್ ಒಳಗಡೆ ಬರುತ್ತೆ. ಅಷ್ಟೊತ್ತಿಗೆ ನಿಮಗೂ ಒಂದು ಜಜ್ಮೆಂಟ್ ಸಿಗುತ್ತೆ. ರೀವ್ಯಾಲ್ಯೂಯೇಷನ್ ಕೂಡ ಅಪ್ಲೈ ಮಾಡಿರ್ತೀರ, ನೀವು ಒಂದು ಜಜ್ಮೆಂಟ್ ಸಿಗುತ್ತೆ ನಿಮಗೆ. ಹೌದಪ್ಪ, ನಾನು ಹಾಕಿದ್ದು ಒಳ್ಳೇದಾಯಿತು, ನನಗೆ ಮಾರ್ಕ್ಸ್ ಬರ್ತಾವೆ ಅಂತ ಅನ್ಕೋಬೋದು. ಇದೊಂದಾಯಿತು. ಎರಡನೇದು ಬಂದಿರುವಂಥ ಪ್ರಶ್ನೆ ಏನಂದ್ರೆ, ಸರ್ ನಾನು ರೀವ್ಯಾಲ್ಯೂಯೇಷನ್ ಹಾಕಬೇಕಂತ ಇದ್ದೀನಿ, ಆದರೆ ನನಗೀಗ 28 ಮಾರ್ಕ್ಸ್ ಬಂದಿದೆ. 28 ಮಾರ್ಕ್ಸು ಅಥವಾ 29 ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದು 5-6 ಮಾರ್ಕ್ಸ್ಗಳನ್ನು ಹಾಕಿ ಪಾಸ್ ಮಾಡ್ತಾರಾ ಅಂತ ನಿಮ್ಮ ಒಂದು ಡೌಟು. ಪಾಸ್ ಮಾಡ್ತಾರೆ ಅನ್ನೋದಕ್ಕಿಂತ ಇಲ್ಲಿ ಯಾರು ಕೂಡ ನಿಮಗೆ ಗ್ಯಾರಂಟಿ ಕೊಟ್ಟಿಲ್ಲ, ಬೋರ್ಡ್ನವರು ಕೂಡ ಗ್ಯಾರಂಟಿ ಕೊಟ್ಟಿಲ್ಲ ನಿಮಗೆ ಪಾಸ್ ಮಾಡ್ತೀವಿ ಅಂತ. ಯಾಕಂತಂದರೆ ನೀವು ಹಾಕ್ತಾ ಇರುವಂಥದ್ದು ಪಾಸ್ ಮಾಡಲಿಕ್ಕೆ ಅಲ್ಲ, ನಿಮಗೆ ಅನ್ಯಾಯ ಆಗಿದೆ, ಏನೋ ಡೌಟ್ ಇದೆ, ಇನ್ನೊಂದು ಸಲ ನನ್ನ ರೀಚೆಕ್ ಮಾಡಿ ತಗೊಳ್ಳಿ ಸ್ವಾಮಿ 1000 ರೂಪಾಯಿಯನ್ನು, ಇನ್ನೊಂದು ಸಲ ನನಗೆ ನೀವು ಚೆಕ್ ಮಾಡಿ ಕೊಡಿ ಪೇಪರನ್ನು ಅಂತೇಳಿ ನೀವು ಚೆಕ್ ಮಾಡಿಸ್ತಾ ಇದ್ದೀರಾ. ಮಾರ್ಕ್ಸ್ಗಳನ್ನು ಕೇಳ್ತಾ ಇಲ್ಲ ಇಲ್ಲಿ. 1000 ರೂಪಾಯಿಗೆ ಹಾಕಿದರೆ ಮಾರ್ಕ್ಸ್ಗಳನ್ನು ಕೊಡೋದಿಲ್ಲ. ಇನ್ನೊಂದು ಮತ್ತೊಮ್ಮೆ ಏನು ಮಾಡ್ತಾರೆ ಅಂದರೆ, ಲೆಕ್ಚರ್ಗಳು ನಿಮ್ಮ ಪೇಪರನ್ನು ಮತ್ತೊಮ್ಮೆ ಚೆಕ್ ಮಾಡ್ತಾರೆ. ಅದರಲ್ಲಿ ಏನಾದರೂ ಮಾರ್ಕ್ಸ್ ಬರೋಂಗಿದ್ರೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ, ಇನ್ನೂ ಏನಾದರೂ ಕಡಿಯಂಗಿದ್ರೆ ಮಾರ್ಕ್ಸ್ಗಳನ್ನು ಕಡಿತಾರೆ. ಓಕೆನಾ? ಅದು ಬಿಟ್ಟರೆ ಇಲ್ಲಿ ನಿಮಗೆ 6 ಮಾರ್ಕ್ಸನ್ನು ಹಾಕಿ ಪಾಸ್ ಮಾಡ್ತಾರೆ, 3 ಮಾರ್ಕ್ಸನ್ನು ಹಾಕಿ ಪಾಸ್ ಮಾಡ್ತಾರೆ, 1000 ರೂಪಾಯಿ ಕೊಟ್ಟರೆ 4 ಮಾರ್ಕ್ಸ್ ಹಾಕಿ ಪಾಸ್ ಮಾಡ್ತಾರೆ ಅಂದರೆ ಆ ರೀತಿ ಬರೋಂಗಿಲ್ಲ. ಇದು ನೀವು ಅಪ್ಲಿಕೇಶನ್ ಹಾಕ್ತಾ ಇರುವಂಥದ್ದು ಮಾರ್ಕ್ಸ್ಗಳನ್ನು ಕೇಳೋಕ್ಕಲ್ಲ, ಇಲ್ಲಿ ರೀವ್ಯಾಲ್ಯೂಯೇಷನ್ ಮಾಡಿಸ್ಲಿಕ್ಕೆ. ಅಂದರೆ ಪೇಪರನ್ನು ಮತ್ತೊಮ್ಮೆ ನೀವು ಚೆಕ್ ಮಾಡಿಸ್ಲಿಕ್ಕೆ 1000 ರೂಪೀಸನ್ನು ಕೊಡ್ತಾ ಇರುವಂಥದ್ದು. ಬಿಟ್ಟರೆ ಇಲ್ಲಿ ನೀವು ಪಾಸ್ ಮಾಡಲಿ ಅಂತೇಳಿ 1000 ರೂಪೀಸನ್ನು ಕೊಡ್ತಾ ಇಲ್ಲ. ಓಕೆ, ಇದು ಏನಪ್ಪ ಅಂತಂದರೆ ನಿಮ್ಮಲ್ಲಿರುವಂಥ ಒಂದು ಡೌಟ್ಗಳು. ಇದೇ ರೀತಿ ನಿಮ್ಮಲ್ಲಿ ಮತ್ತು ಬೇರೆ ಡೌಟ್ಗಳು ಇರ್ತವೆ. ಹಾಗೇನಾದಿದ್ರೆ ನನಗೆ ಧಾರಾಳವಾಗಿ ಕಾಮೆಂಟ್ಸನ್ನು ನೀವು ಹಾಕಬಹುದು. ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.